ಸೂರಜ್ ರೇವಣ್ಣ ಪ್ರಕರಣ ಬೆಳಕಿಗೆ ಬಂದಿದೆ ಸರ್. ಅದೇ ಇನ್ನೂ ಯಾವುದು ಕಂಪ್ಲೇಂಟ್ಸು ಹಾಸನ ಜಿಲ್ಲೆನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ನಾವು ಟಿ ವಿನವರು ಏನು ಹಾಕಿದ್ದಾರೆ, ನಮ್ಮ ಅವರಿಗೆ ಎಲ್ಲಿಂದ ಮಾಹಿತಿಗಳು ಸಿಕ್ಕಿದೆ, ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಈಗ ಅವರನ್ನು ಕೂಡ ಕೇಳ್ತಾ ಇದ್ದೀವಿ. ಯಾಕೆಂದರೆ ಕಂಪ್ಲೇಂಟ್ಸ್ ಇನ್ನೂ ಬಂದಿಲ್ಲ ನಮಗೆ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಅದಕ್ಕೆ ಮೊದಲು ಟಿ ವಿ ಅವರು ಏನು ಹಾಕಿದ್ದಾರೆ, ನಮ್ಮ ಅವರದ್ದನ್ನು ನಾವು ಕೇಳ್ಕೋಬೇಕಾಗುತ್ತೆ. ಇಲ್ಲ, ನಮ್ಗೆ ಯಾವುದು ಬಂದಿಲ್ಲ. ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದಾರಂತೆ. ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ. ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ ಅವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರ ಕಡೆಯವರು ಏನೋ ಅವ್ರು ಅದು ಬಿಟ್ಟರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಗೊತ್ತಿಲ್ಲ, ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈಗ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಫಸ್ಟ್ ಗೊತ್ತಾಗಲಿ ಅಲ್ಲ, ಇದರ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿದ ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ. ಪತ್ರ ಬರೆಯೋದಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಪತ್ರ ಬರೆಯೋದು ನಮಗೆ ಮಾಹಿತಿ ಕೊಟ್ಟು ಹೀಗಾಗಿದೆ ಅಂತ ತಿಳಿಸ್ತಾರೆ. ಅದನ್ನು ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ಕಾನೂನು ಪ್ರಕಾರ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ನೋಡ್ತೇವೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದು ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ. ಅದರ ಪ್ರಕಾರ ತಗೊಳ್ತೇವೆ. ಅದಕ್ಕೆ ಎವಿಡೆನ್ಸ್ಗಳು ಮತ್ತೊಂದು ಎಲ್ಲ ಬೇಕಾಗುತ್ತೆ. ಗೊತ್ತಿಲ್ಲ ನಮಗೇನು, ನಾನು ಇದ್ರ ಬಗ್ಗೆ ಏನು ಹೆಚ್ಚಿಗೆ ಹೇಳಕ್ಕೆ ಬರೋದಿಲ್ಲ. ಈಗ ಸದ್ಯದ ಸ್ಥಿತಿಯಲ್ಲಿ ಇಷ್ಟೇ, ನಮ್ಮ ಕಂಪ್ಲೇಂಟ್ ಬಂದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.